ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿವಿಧ ವಿದ್ಯಾರ್ಹತೆಯನ್ನು ಹೊಂದಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರು ನೋಡತಕ್ಕಂತಹ ಅಭ್ಯರ್ಥಿಗಳಿಗೆ ಪ್ರಚಲಿತ ಘಟನೆಗಳ ಮತ್ತು ವಿದ್ಯಮಾನಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. KS, IAS, ಗ್ರೂಪ್ ಬಿ, ಗ್ರೂಪ್ ಸಿ ಹಾಗೂ ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳು ತಮ್ಮ ಒಂದು ಜ್ಞಾನ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕಾಗುತ್ತದೆ. ಇಂತಹ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳನ್ನು ತಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಯಾವ ರಾಜ್ಯ ಸರ್ಕಾರ ತನ್ನಲ್ಲಿ 5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಲಾಜಿಸ್ಟಿಕ್ ಪಾಲಿಸಿ 2024ಕ್ಕೆ ಒಪ್ಪಿಗೆ ನೀಡಿದೆ? ಎ ಉತ್ತರ ಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ಅಸ್ಸಾಂ, ಡಿ ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಬಿ ಮಹಾರಾಷ್ಟ್ರ. ಕಾರಣ ಮಹಾರಾಷ್ಟ್ರ ಸರ್ಕಾರ ಲಾಜಿಸ್ಟಿಕ್ ಪಾಲಿಸಿ 2024ಕ್ಕೆ ಒಪ್ಪಿಗೆ ನೀಡಿದ್ದು 200ಕ್ಕೂ ಹೆಚ್ಚು ಲಾಜಿಸ್ಟಿಕ್ ಪಾರ್ಕ್ಗಳು, ಕಾಂಪ್ಲೆಕ್ಸ್ಗಳು ಮತ್ತು ಟರ್ಮಿನಲ್ಗಳನ್ನು ನಿರ್ಮಿಸಿ ಸುಮಾರು 5 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಉದ್ದೇಶ ಹೊಂದಿದೆ. ಇದಕ್ಕೆ ಮಹಾರಾಷ್ಟ್ರ ಸರ್ಕಾರವು 25 ಜಿಲ್ಲೆಗಳಲ್ಲಿ 25 ಜಿಲ್ಲಾ ನೋಡ್ಗಳನ್ನು, ಪ್ರಾದೇಶಿಕ ಹಬ್ಗಳನ್ನು, ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಬ್ಬಗಳನ್ನು ಸ್ಥಾಪಿಸಲಿದ್ದು 10,000ಕ್ಕೂ ಹೆಚ್ಚು ಎಕರೆ ಭೂಮಿಯಲ್ಲಿ ಲಾಜಿಸ್ಟಿಕ್ ಮೂಲಭೂತ ಸೌಕರ್ಯಗಳು ಇರಲಿವೆ. ಕೃತಕ ಬುದ್ಧಿಮತ್ತೆ, ಇಟ್ ಮೀನ್ಸ್ AI, ಬ್ಲಾಕ್ ಚೈನ್, ರೋಬೋಟಿಕ್ಸ್, ಆಟೋಮೇಷನ್, ಇಂಟರ್ನೆಟ್ ಆಫ್ ಮತ್ತು ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಮಹಾರಾಷ್ಟ್ರ ಸರ್ಕಾರ ತಿಳಿಸಲ್ಪಟ್ಟಿದೆ. ಹಾಗಾಗಿ ಈ ಒಂದು ಪ್ರಚಲಿತ ವಿದ್ಯಮಾನದ ಪ್ರಶ್ನೆ ತಮ್ಮ ಜ್ಞಾನದಾಹವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕಾರಣೀಭೂತ ಆಗಿದೆ ಅನ್ನೋದನ್ನು ಭಾವಿಸ್ತಾ ಇದ್ದೀನಿ. ಇದರ ಕುರಿತು ಏನಾದರೂ ಅನಿಸಿಕೆ, ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಮಗದಷ್ಟು ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.